ಅಣ್ಣ ಅಲ್ಲ ಹಂಗೆ ಮುಂದಕ್ಕೆ ಬನ್ನಿ ಕೇಳ್ರಿ ಇಲ್ಲಿ ಯಾರನ್ನ ದೊಡ್ಡ ಮ್ಯಾನೇಜರ್ ತಿಪ್ಪಣ್ಣವ್ರ ಮನೆ ಅದು ಅಂತ ಮಧ್ಯಾಹ್ನ ಹೋಗಿ ಅವ್ರ ಹತ್ರ ಬಾಯ್ ಮಾಡಿ ಬಂದಿದ್ದೆ ಆಮೇಲೆ ಬಂತು ಬಟ್ ಇದಕ್ಕೆ ಓಮೋ ಬೈಕ್ ಅವ್ರು ಕಳಿಸಿದ್ದಾರೆ ನನಗೆ ಸೈಕಲ್ನ ಅವ್ರ ಬ್ರ್ಯಾಂಡಿಂಗೇ ಮಾಡಿಲ್ಲ ಅಬ್ಜಿ ಅವ್ರು ಹೇಳಿ ಸರ್ ಬಿಡು ಅಬ್ಜಿ ಥ್ಯಾಂಕ್ಸ್ ಅಣ್ಣ 73 ಹಾಂ ಸರಿ ತಾ ಫೈನಲ್ ಎಂಡಿಂಗ್ ಪೇಮೆಂಟ್ ಅಪ್ಪ ಮಾಡ್ತಾರೆ 2,000 ರೂಪಾಯಿ ಹಿಂದೆ 2,000 ರೂಪಾಯಿ ನಾನು ವಾಪಸ್ ಕೊಡಲ್ಲ ಸೊ ಆ್ಯಕ್ಚುಲಿ ಇದಕ್ಕೆ ದೊಡ್ಡದೊಂದು ಚಾಕು ತಗೋಬೇಕಿತ್ತು ಇಲ್ಲಿ ತಡಿ ಅದು ಆ್ಯಕ್ಚುಲಿ ಬೇರೆ ಕಡೆ ಎಲ್ಲ ಪಾರ್ಸಲ್ ತೊಗೊಂಡು ಹೋಗ್ಬೇಕು ಯಾವ್ದಾರು ಒಂದು ಕಡೆ ಕೊಯ್ಯೋಣ ಇಲ್ಲಿ ಕೊಯ್ಯೋದಾ ಈ ಕಡೆ ಓಪನ್ ಆಯ್ತಾ ಇಲ್ಲಿ ಓಪನ್ ಐತೆ ಈ ಕಡೆ ಕೊಯ್ತಾರೆ ಆ ಕಡೆ ಕಡಿಮೆ ಆ ಕಡೆನೇ ಫುಲ್ ಇದಾಗೈತಿ ಎರಡು ಕಡೆಗೂ ಒಂದೇ ಥರನೇ ತಾವೆ ಅಣ್ಣ ಟೀ ಕುಡಿ ಟೀ ಗಿಟ್ಟು ಕೊಯ್ದಾರೆ ತರಕ್ಕೆ ಕೊಯ್ದಾರೆ ನನಗೆ ಏ ಅಲ್ಲಣ್ಣ ಅಮ್ಮ ಆಯ್ತಮ್ಮ ಟೀ ಕೊಡಮ್ಮ ಎಷ್ಟೊತ್ತು 2 ನಿಮಿಷ ಓಪನ್ ಮಾಡಪ್ಪ ಅಷ್ಟೇ ಮೇಲೆ ಓಪನ್ ಈ ಕಡೆ ಬಾರಂತಲ್ಲಿ ಬಾರ ಇನ್ನು ಇಲ್ಲಿ ಏನೇನು ಸೈಕಲ್ ಫಿಟ್ ಮಾಡ್ಕೊಳ್ಳೋದಕ್ಕೆ ಏನೇನು ಬೇಕೋ ಅದೆಲ್ಲ ಥಿಂಗ್ಸ್ ಕಳ್ಸವ್ರೆ ಮತ್ತು ಜೊತೆಗೆ ಅವ್ರದ್ದೊಂದು ಜರ್ಸಿ ಕಳ್ಸವ್ರೆ ಇದು ನನ್ನ ಸೈಕ್ಲಿಂಗ್ ಅನ್ಬಾಕ್ಸಿಂಗ್ ವೀಡಿಯೋ ಬೆಲ್ ಬೇರೆ ಕಳ್ಸವ್ರೆ ಫಸ್ಟ್ ಟೈಮ್ ನನ್ನ ಸೈಕಲಿಗೆ ಬೆಲ್ ಹಾಕ್ತಿರೋದು ಸೊ ಇಷ್ಟು ಇದು ಸೈಕಲಿಗೆ ಬೇಕಾಗಿರೋ ಥಿಂಗ್ಸು ಇದ್ರ ಜೊತೆಗೆ ಫ್ರಂಟ್ ವೀಲು ಬ್ಯಾಕ್ ವೀಲೆಲ್ಲ ಆಲ್ರೆಡಿ ಫಿಟ್ ಮಾಡೋರೆ ಇದು ಏನಂತ ಕೊನೆಗೆ ತೋರಿಸ್ತೀನಿ ಇದೊಂದು ಬಾಕ್ಸಲ್ಲಿ ಬಂದಿರೋ ಥಿಂಗ್ಸು ಎಲ್ಲ ಪಟ ಕಿತ್ಬಿಟ್ಟು ಓ ಓ ಓ ಓ ಇದು ಫ್ರಂಟ್ ವೀಲು ಸೈಕಲ್ಗಳಿಗೂ ನಮಗೂ ಆಲ್ರೆಡಿ ನಾನು ನಿಮಗೆ ಹಳೆ ವಿಡಿಯೋದಲ್ಲಿ ಹೇಳಿದ್ದೀನಿ ಇದು ನನಗೆ ಇವಾಗ ಬಂದಿರೋದು MTB ಮೌಂಟೇನ್ ಟೆರನ್ ಬೈಕ್ ಸೊ ಇದರಲ್ಲಿ ನನಗೆ ಕ್ವಿಕ್ ರಿಲೀಸ್ ಕೊಟ್ಟಿದ್ದಾರೆ ಕ್ವಿಕ್ ರಿಲೀಸ್ ಅಂದರೆ ನೋಡಿ ಇದನ್ನು ಇದ್ರೊಳಗೆ ಹಾಕ್ಬಿಟ್ಟು ಜಸ್ಟ್ ಲಾಕ್ಔಟ್ ಇರುತ್ತೆ ಅಷ್ಟೇ ನಮ್ಮದಕ್ಕೆ ನಟ್ಟು ಸ್ಪಾನರ್ ಎಲ್ಲ ಇರೋಲ್ಲ ಅಟ್ಲಾ ಸೈಕಲ್ಗೆ ಇದ್ದಂಗೆ ಸೊ ಇವಾಗ ನನ್ನ ಸೈಕಲ್ ಒಂದು ಲೆವೆಲ್ಲಿಗೆ ರೆಡಿ ಆಯಿತು ಹ್ಯಾಂಡ್ಲ್ ಬಾರನ್ನು ಫಿಕ್ಸ್ ಮಾಡಿದ್ರೆ ಆಯಿತು ಇದು ಹ್ಯಾಂಡಲ್ ಬಾರೋ ಇದನ್ನು ಫಿಕ್ಸ್ ಮಾಡಿದ್ರೆ ಫಿಕ್ಸ್ ಮಾಡ್ದಂಗೆ ಲೆಕ್ಕ ಇಲ್ಲ ಸೈಕಲ್ನ ಅವ್ರದ್ದು ಬಿಡು ಅಪ್ಪ ಈಗ ಅಷ್ಟು ಮಾಡಪ್ಪ ಹೋದ್ರೆ 200 ರೂಪಾಯಿ ಕೊಟ್ಟರೆ ಒಂದು ಕೇಕ್ ಬರುತ್ತೆ ಹೋಗಿ ನ್ಯೂ ಬೈಕ್ ಅಂತ ಬರ್ಸು ಅದ್ರ ಮೇಲೆ ಅರ್ಧ ಆಯ್ತಾ ಅಷ್ಟು ಬರ್ಸ್ಕೊಂಡು ತಮ್ಮರಪ್ಪ ಕೇಕಾ ತಗೊಂಬರ್ತೀನಪ್ಪ ಏ ದೊಡ್ಡ ಸೊ ಇವಾಗ ಸೈಕಲ್ ಪರ್ಫೆಕ್ಟಾಗಿ ರೆಡಿ ಆಯಿತು ಇಲ್ಲೊಂದು ಮಡ್ಗಾರ್ಡ್ ಒಂದು ಹಾಕಬೇಕು ಬಟ್ ಈಗ ಹಾಕಲ್ಲ ಮಡ್ಗಾರ್ಡು ಯಾಕಂದರೆ ಅಲ್ಲಿ ಮುಂದಕ್ಕೆ ಒಂದು ಇದನ್ನು ಫಿಕ್ಸ್ ಮಾಡಬೇಕು ಏನೋ ಕ್ಯಾರಿಯರ್ ಫಿಕ್ಸ್ ಮಾಡಬೇಕು ಫ್ರಂಟ್ ಕ್ಯಾರಿಯರು ಇವಾಗ ಇದನ್ನು ನಾನು ಬಿಚ್ಚಿಬಿಟ್ರೆ ಸೈಕಲ್ನ ಒಂದು ರೌಂಡಿಂಗ್ ಹೋಗಿ ಬರ್ಬೋದು ಚೆನ್ನಾಗೈತಾ ನೀವು ಓಡಲ್ಲ ಹೊಸ ಸೈಕಲ್ ಅಲ್ಲ ನಿನ್ನ ಹೆಸರೇನು ನಾಗಣ್ಣ ಮಗ ನಿನ್ನ ಪ್ರೀತಮ್ ಇವಳ ಹೆಸರು ಪ್ರತೀಕ್ಷಾ ಇವನು ಅವನು ಪ್ರತೀಕಾ ಕ್ಯಾಮ್ರಾ ಎಲ್ಲಿ ಫಿಕ್ಸ್ ಮಾಡ್ತೀರಾ ಎಲ್ಲಿಗೆ ಬೇಕಾದ್ರೂ ಫಿಕ್ಸ್ ಮಾಡ್ಬೋದು ಸೈಕಲ್ಗ ಚಿರ ಸೈಕಲ್ ನೋಡಕ್ ಬಂದ ಹೊಡಿತೀಯಾ ಅದು ಮುಂದಕ್ಕೆ ಮಡ್ಗಾಡಿ ಹಿಂಗೆ ಹಳೆ ಸೈಕಲ್ ಎಲ್ಲ ಹಳೆ ಬರ್ಬೇಕು ಸರಿ ಐತೆ ಸರಿ ಇಲ್ಲ ಅದು ಸರಿ ಇಲ್ಲ ಆಮೇಲೆ ಫಿಕ್ಸ್ ಮಾಡೋಣ ಏನು ನೀನು ಹೋಗ್ಬೇಕಾ ತಂದು ನೋಡೋಣ
ಚಪ್ಪಲಿ ಹಾಕ್ಯಂಬರ್ಬೇಕಿತ್ತು ಕಣ ಒತ್ತದ ಕಾಲು. ಹೈಟ್ ಆಯ್ತಾ ಸರ್ಕ ನಾನು ಆಡ್ತೀನಿ ಕೆಳಗಿಂದ ನೋಡಿ ಹೈಟ್ ಐತೆ ಪ್ರೀತು ಆಗಲ್ಲ ಅಯ್ಯಪ್ಪ ನೋಡಿ ಅದು ಬಿಚ್ಚ ಅಂತ ಬಿಡ ಸಾಕ್ಬಿಟ್ಟು ಹೋಗಿ ಸಾಕು ಇಲ್ಲಿ ಬೀಳ್ತೀಯ. ಆಯ್ತು ನೀನು ಏಯ್ ಸುಮ್ಮನಿರಮ್ಮ ಬೇಡ. ಬೇಡ ಚಿರಂತ ತಡಿ. ಅದು ಇಲ್ಲೋಡ ಇದನ್ನೇ ಸೈಕಲ್ ಓಡಿಸ್ಬೇಕಾರೆ ಒಂದ್ಸಲ ಇದು ಹಿಂಗೆ ಹಿಂದೆ ಕೇಳ್ಕೊಬೇಕು ಹಿಂಗೆ ಆಯಿತಾ? ಹಾಂ ಹೊಡಿಬೇಕಾರೆ ಹೊಡಿ. ಅದು ಹೋಗ ತೊಡಿಯ. ನಾನು ಹೇಳ್ದಲ್ಲ ಅದು ನೋಡ್ತಾ. ಇನ್ನೊಂದ್ಸಲ ಓದ್ತಾ ಸಾಕು. ಸೊ ಸ್ನೇಹಿತರೆ ಎಲ್ರಿಗೂ ಇವಾಗ ನನ್ನ ಸೈಕಲ್ ಹೇಗಿದೆ ಅಂತ ರಿವ್ಯೂ ಮಾಡಿ ಹೇಳ್ತೀನಿ. ನಾನು ಇವಾಗ ಕೊರಟಗೆರೆ ಹತ್ರ ಹೋಗ್ತಿದ್ದೀನಿ. ಕೊರಟಗೆರೆ ರಘುವಣ್ಣ ಇದ್ದಾರಲ್ಲ ಅವರು. ಸೊ ಇವಾಗ ಈ ಸೈಕಲ್ ಸ್ಪೆಷಾಲಿಟಿ ಅನ್ನೋ ತಿಳ್ಕೊಳ್ಳೋಣ. ಸೊ ಏನು ನೋಡ್ತಾ ಇದ್ದೀರಲ್ಲ ಫ್ರೇಮ್ ಮೇಲೆ ಗ್ರೀನ್ ಕಲರ್ ಇದೆ. ಸೊ ಈ ಗ್ರೀನ್ ಕಲರಲ್ಲಿ ಮಿಂಚ್ತಾ ಇದೆ ಚೂರು. ರಾತ್ರಿ ಹೊತ್ತು ಲೈಟ್ ಬಂದಾಗ, ಗಾಡಿಯಿಂದ ಬೆಳಕು ಬಂದಾಗ ಯಾವುದಾದ್ರೂ ಆಪೋಸಿಟ್ ಬರೋರು ಲೈಟ್ ಹಾಕೊಂಡ್ಬರ್ತಾರಲ್ಲ ಹೆಡ್ಲೈಟು, ಅವಾಗ ಇದೆಲ್ಲ ಮಿಂಚುತ್ತೆ. ಅದಕ್ಕೆ ಈ ಥರ ಫ್ರೇಮ್ಗೆ ಅದರೊಳಗೆ ಮಿಂಚು ಆ್ಯಡ್ ಮಾಡಿದ್ದಾರೆ. ಇದು ಫುಲ್ಲು ಡಾರ್ಕ್ ಗ್ರೀನ್ ಕಲರು. ಅದಾದಮೇಲೆ ಎಲ್ಲ ಸೈಕಲಲ್ಲೂ ಮೊದಲು ಬರೋದು ಫ್ರೇಮು ಆಯಿತಾ. ಇದು ತುಂಬ ಆಧಾರ, ಇದು ಒಂಥರ ಬೇಸ್ಮೆಂಟ್ ಇದ್ದಂಗೆ ಸೈಕಲ್ಗೆ. ಸೊ ಈ ಬೇಸ್ಮೆಂಟ್ ಬಗ್ಗೆ ಮಾತಾಡೋದಾದ್ರೆ ಇದು ಅಲ್ಯೂಮಿನಿಯಮಿಂದ ಮಾಡಿರುವಂತಹ ಸೈಕಲ್ಲು. ಇಲ್ಲ ನೋಡ್ತೀರ ಇದೇನಿದೆಯಲ್ಲ ಇದೆಲ್ಲ ನಿಮಗೆ ಕಾಣ್ತಿರೋದೆಲ್ಲ ಅಲ್ಯೂಮಿನಿಯಮ್ಮು. ಹಾಗಾಗಿ ಫ್ರೇಮ್ಗೆ ಸ್ವಲ್ಪ ಜಾಸ್ತಿ ಕಾಸ್ಟ್ ಆಗುತ್ತೆ. ಫ್ರೇಮ್ ಆದಮೇಲೆ ಈ ಶಿಫ್ಟರ್ ರೇಷಿಯೋ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನನ್ನ ಹತ್ರ ಇವಾಗ ನಾನು ಮಾಡಿಸಿರೋದು 2:9. ಸೊ ಮುಂದ್ಗಡೆ ಎರಡು ಕಡೆ ಶಿಫ್ಟ್ ಆಗುತ್ತೆ. ಇದೊಂದು ಎರಡೇ ಇಲ್ಲಿ ಮುಂದ್ಗಡೆ. ಬ್ಯಾಕ್ ಸೈಡು ಇಲ್ಲಿ 9 ವೀಲ್ಸ್ ಇದೆ ಆಯಿತಾ. ಸೊ ನಾವು ಇದಕ್ಕೆ ಕ್ಯಾಸೆಟ್ ಅಂತ ಕರಿತೀವಿ. ಸೊ 9 ಸ್ಪೀಡ್ ಕ್ಯಾಸೆಟ್ ಹಾಕಿರೋದು. ಇದು ತುಂಬ ಇಂಪಾರ್ಟೆಂಟ್ ಆಬ್ಜೆಕ್ಟು. ಇದಾದ ನಂತರ ಅದೇನಕ್ಕೆ ಇಂಪಾರ್ಟೆಂಟ್ ಅಂದರೆ ನಾವು ಅಪ್ಪಲ್ಲೆಲ್ಲ ಎಲಿವೇಶನ್ ಹತ್ತಿಸ್ಬೇಕಾದ್ರೆ ಬ್ಯಾಕ್ ಸೈಡ್ ಎಷ್ಟು ಜಾಸ್ತಿ ಇರುತ್ತೋ, ಈಗ 10, 12 ಆ ಥರ ಎಲ್ಲ ಬರುತ್ತಲ್ವ. ಈಗ ಯೂಶ್ವಲಿ ಜಾಸ್ತಿ ಯೂಸ್ ಮಾಡೋದು ಅಂದರೆ 6 ಲೋಕಲ್ ಯೂಸ್ ಮಾಡ್ತಾರೆ. ಅದಾದಮೇಲೆ 7, 8 ಒಂದು ಆವ್ರೇಜು, 9 ಒಂದು ಲೆವೆಲಿಗೆ ಸ್ಟ್ಯಾಂಡರ್ಡ್ ರೈಡರ್ಸ್ ಎಲ್ಲ ಯೂಸ್ ಮಾಡ್ತಾರೆ. ಸ್ಟ್ಯಾಂಡರ್ಡ್ ರೈಡರ್ಸ್ ಅಂದರೆ ಅಪ್ ಹಿಲ್ ಜಾಸ್ತಿ ಇರುತ್ತಲ್ಲ, ಹಿಮಾಲಯನ್ ರೇಂಜಸ್ ಎಲ್ಲ ಹೋಗ್ಬೇಕಾರೆ ಅದು ತುಂಬ ಮ್ಯಾಟ್ರ್ ಆಗುತ್ತೆ. ಸೊ ಅದಾದ ನಂತರ ನೋಡಿ, ಇದು ಪ್ರೋವಿಲ್ ಕಂಪ್ನಿದು, ಕ್ರ್ಯಾಂಕು ಪ್ರೋವಿಲ್ ಕಂಪ್ನಿದು ಚೈನು KMC ಅಂತ ಬರುತ್ತೆ. ಇದು ಒಂದು ಮಿಡ್ ರೇಂಜ್ ಬ್ರ್ಯಾಂಡು KMC ಅವ್ರದ್ದು ಚೈನು. ಬ್ಯಾಕ್ ಸೈಡ್ ಇರೋ ಫ್ರೀವಿಲ್ಲು ಶಿಮಾನೋದು. ಅದಾದಮೇಲೆ ಇದೂ ಅಷ್ಟೇ ಶಿಮಾನೋ ಆಲ್ಟಿವ್ಸ್ 9 ಸ್ಪೀಡು ಶಿಫ್ಟರು. ಅದಾದಮೇಲೆ ನೆಕ್ಸ್ಟು ನಾವು ನೋಡೋದಾದರೆ ಬ್ರೇಕು. ಸೊ ನನ್ನ ಹತ್ರ ಇವಾಗ ನೋಡಿ, ನೀವು ಇಲ್ಲೇ ನೋಡ್ತಿದ್ದೀರಾ, ಇದು ಹೈಡ್ರೋಲಿಕ್ ಡಿಸ್ಕ್ ಬ್ರೇಕ್. ಅಂದರೆ ಇಲ್ಲಿ ಇದು ಬ್ರೇಕ್ ಎಲ್ಲ ಆಪ್ರೇಟ್ ಆಗೋದು ಆಯಿಲಿಂದ. ಸೊ 2 ಹೈಡ್ರೋಲಿಕ್ ಡಿಸ್ಕ್ ಬ್ರೇಕ್ ಆಗಿರೋದ್ರಿಂದ ಎಂಥ ಎಲಿವೇಷನಲ್ಲಿ ಹೋದ್ರೂ ನಮಗೆ ಜಾಸ್ತಿ ಗ್ರಿಪ್ ಸಿಗುತ್ತೆ, ಅಂದರೆ ಹಿಡಿದ ತಕ್ಷಣ ನಿಲ್ಲುತ್ತೆ. ಸೊ ಹೈಡ್ರೋಲಿಕ್ ಡಿಸ್ಕ್ ಬ್ರೇಕು ನಾವು ಜಾಸ್ತಿ ಹಾಕೋಂಗಿರಲ್ಲ, ನಾವು ಹಿಡಿದ ತಕ್ಷಣ ನಿಲ್ಲುತ್ತೆ. ಸೊ ಅದಾದ ನಂತರ ಟಯರ್ಸು ರಾಲ್ಸನ್ ಹಾಕಿದ್ದಾರೆ. ರಾಲ್ಸನ್ ಇವೆಲ್ಲ ಬೇಸಿಕ್ ಟೈರ್ಸು. ಇಲ್ಲಿ ನನ್ನ ಹತ್ರ ಇವಾಗ ಎಲ್ಲ ಸೆಟ್ ಇರೋದೆಲ್ಲ ಆಲ್ಮೋಸ್ಟ್ ಬೇಸಿಕ್ಸ್ ಅಂತಲೇ ಹೇಳ್ಬೋದು. ಶಿಫ್ಟರ್ ಆಗಲಿ ಅಥವಾ ಬ್ರೇಕ್ ಆಗಲಿ ಬೇಸಿಕ್ ಸೆಟ್ ಮಾಡಿಸೋದಕ್ಕೆ ಸಿಕ್ಕಾಬಿಟ್ಟೆ ನಂಗೆ ಕಷ್ಟ ಆಗಿತ್ತು. ಅದಾದ ನಂತರ ಇಲ್ಲೇ ನೋಡ್ತಿದ್ದೀರಲ್ಲ ಸ್ಯಾಂಟೋರ್ XTC 100mm ಸಸ್ಪೆನ್ಷನ್. ಈ ಸಸ್ಪೆನ್ಷನ್ನು ಯೂಶ್ವಲಿ ಬೇರೆ ರೈಡರ್ಸ್ಗೆಲ್ಲ ಗೊತ್ತಿರುತ್ತೆ. ಇದರಲ್ಲಿ ಲಾಕ್ಔಟ್ ಸಸ್ಪೆನ್ಷನ್ ಇದು. ಸೊ ಇವಾಗ ಓಪನ್ ಮಾಡಿದ್ದೀನಿ. ಓಪನ್ ಮಾಡಿದಾಗ ಇದು ಆಪ್ರೇಟ್ ಆಗುತ್ತೆ. ಅದೇ ನಾವು ಲಾಕ್ ಮಾಡಿದಾಗ ಆಪ್ರೇಟ್ ಆಗಲ್ಲ. ಸೊ ಇದಿಷ್ಟು ಸೈಕಲ್ನ ಬೇಸಿಕ್ಸು. ಇವಾಗ ನಾನು ಹೇಳ್ದಲ್ಲ ರಘುವಣ್ಣನ ಮೀಟ್ ಮಾಡೋಕ್ಕೆ ಹೋಗ್ತಾಯಿದ್ದೀನಿ. ಸೊ ರಘುವಣ್ಣನ ಜೊತೆ 2 ಡೇಸ್ ಟ್ರಿಪ್ ಕೂಡ ಮಾಡ್ತೀನಿ. ಇದು ಕ್ಯಾರಿಯರು ಯೂಶ್ವಲಿ ಲೋಕಲೆಲ್ಲ ಸಿಗುತ್ತೆ ಆನ್ಲೈನಲ್ಲಿ, ಅದನ್ನೇ ಥರ ಸಾಕ್ಸಿರೋದು. ಇದೆಲ್ಲ ಫುಲ್ ಬ್ರ್ಯಾಂಡೆಡ್. ನಾವು ಹೈ ಎಂಡ್ ಬ್ರ್ಯಾಂಡ್ಸ್ಗೆಲ್ಲ ಹೋದರೆ ಅದೆಲ್ಲ ಸಿಗುತ್ತೆ. ಈ ಉದಾಹರಣೆಗೆ ಟ್ರೆಕ್ ಆಗಲಿ ಅಥವಾ ಬೇರೆ ಬೇರೆ ಬ್ರ್ಯಾಂಡ್ಸಲ್ಲಿ. ಸೊ ಇವಾಗ ನಾವು ಮಿಡ್ ರೇಂಜ್ ಬ್ರ್ಯಾಂಡ್ನೇ ರೈಡ್ ಮಾಡ್ತಿರೋದ್ರಿಂದ ಓಕೆ. ಮತ್ತು ನನಗೆ ವಾಟ್ ಐ ಫೀಲ್ ಗುಡ್ ಅಂದರೆ, ಇಂಡಿಯಾದಲ್ಲಿ ಈ ಥರ ಅಲ್ಯೂಮಿನಿಯಂ ಫ್ರೇಮ್ನ ಸಖತ್ತಾಗಿ ಮಾಡೋರೆ. ನನಗೆ ಫ್ರೇಮ್ ಅಂತೂ ಸಖತ್ತಾಗಿ ಇಷ್ಟ ಆಯಿತು. ಫ್ರೇಮಲ್ಲಿ ಯಾವುದೇ ರೀತಿಯಂತಹ ಕಾಂಪ್ರಮೈಸ್ ಆಗಿಲ್ಲ ಅವರು. ಒಳ್ಳೆ ಬಿಲ್ಡ್ ಕ್ವಾಲಿಟಿ ಇದೆ, ಫ್ರೇಮು ಸ್ಟ್ರಾಂಗ್ ಇದೆ. ದೆನ್ ಬಿಲ್ಡ್ ಕ್ವಾಲಿಟಿನೂ ಸಖತ್ತಾಗಿದೆ ಫ್ರೇಮ್ದು. ಹಂಗಾಗಿ ಎಲ್ಲಿ ಬೇಕಾದ್ರೂ ಎಂಥ ಆಫ್ ರೋಡ್ ಬೇಕಾದ್ರೂ ಹೊಡೆದು ಚೆಚ್ಚಿ ಬಿಸಾಕ್ಬೋದು.
ಇದಾದಮೇಲೆ ಇಲ್ಲೇನು ಈ ತಿರುಗ್ತಾ ಇದೆಯಲ್ಲ, ಈ ತಿರುಗೋದಕ್ಕೆ ಇಲ್ಲಿ ಒಳಗಡೆ ಈ ಭಾಗದಲ್ಲಿ ನಮಗೆ ಇದಿರುತ್ತೆ, ಅದನ್ನು ನಾವು ಬಾಟಮ್ ಬ್ರಾಕೆಟ್ ಅಂತ ಕರಿತೀವಿ. ಸೊ ಬಾಟಮ್ ಬ್ರಾಕೆಟನ್ನು ಮಿಡ್ ರೇಂಜ್ದೇ ಹಾಕ್ಸಿದ್ದೀನಿ. ಇನ್ನು ಹಬ್ಗಳ ಬಗ್ಗೆ ಮಾತಾಡೋದಾದರೆ ನಮಗೆ ಇವಾಗ ಇರೋಂಥ ಹಬ್ಬು ಕ್ವಿಕ್ ರಿಲೀಸ್ ಹಬ್ಬು. ಕ್ವಿಕ್ ರಿಲೀಸ್ ಅಂದರೆ ಇಲ್ಲಿ ನೋಡಿ, ನಾವು ಈ ಥರ ಇದನ್ನ ಓಪನ್ ಮಾಡಿಬಿಟ್ಟು ಗಾಲಿನ ಹಿಂಗೆ ಬೇಕಾದ್ರೆ ಬಿಚ್ಚಿಬಿಡೋದು. ಇದು ಕ್ವಿಕ್ ರಿಲೀಸ್. ಇದು ತುಂಬ ಹೆಲ್ಪ್ ಆಗುತ್ತೆ ರೈಡಿಂಗ್ ಟೈಮಲ್ಲಿ. ಏನಾದ್ರು ಸಮಸ್ಯೆ ಇತ್ತು ಅಂದರೆ ಹಂಗೆ ಬೇಗ ಹಿಂಗೆ ತೆಗೆದುಬಿಡ್ಬೋದು. ಕಳ್ಳರಿಗೂ ಹೆಲ್ಪ್ ಆಗುತ್ತೆ. ಅವನಿಗೆ ಗೊತ್ತಿತ್ತು ಅಂದರೆ ಇದನ್ನು ಬಿಚ್ಕೊಂಡು ವೀಲ್ ಎತ್ಕೊಂಡು ಹಂಗೆ ಹೋಗ್ಬಿಡ್ಬೋದು. ಸೊ ಒಂದು ಬೇಸಿಕ್ಕಾಗಿ ಬಜೆಟ್ ಫ್ರೆಂಡ್ಲಿಯಾಗಿ ಒಂದು ಟೂರಿಂಗ್ ಬೈಕ್ನ ಸೆಟಪ್ ಮಾಡಿಸ್ತಾ ಇದ್ದೀನಿ. ಇನ್ನು ಟೂರಿಂಗ್ ಅಂದರೆ ಇವಾಗ ಕಂಪ್ನಿ ಕಡೆಯಿಂದ ಏನೇನು ಬರಬೇಕು ಅದೆಲ್ಲ ಬಂದಿದೆ. ಇದಾದಮೇಲೆ ಎಕ್ಸ್ಟ್ರಾ ಬ್ಯಾಗ್ಸು, ಕ್ಯಾರಿಯರ್ಸು ಇದೆಲ್ಲ ನಾನು ಎಕ್ಸ್ಟ್ರಾ ಫಿಟ್ ಮಾಡಿಸ್ಬೇಕು. ಅದನ್ನು ಫಿಟ್ ಮಾಡಿಸಿ ಅದ್ರ ಬಗ್ಗೆ ರಿವ್ಯೂ ಹಾಕ್ತೀನಿ. ಸೊ ಇವತ್ತಿಂದ ಡೈಲಿ ಕಂಟೆಂಟ್ ಬರುತ್ತೆ. ಒಟ್ಟಾರೆ ಸೈಕಲ್ಲು ನನಗೆ ತೃಪ್ತಿದಾಯಕವಾಗಿದೆ. ಸೊ ಇದಕ್ಕಿಂತ ಜಾಸ್ತಿ ಅಂದರೆ ನನ್ನ ಹತ್ರ ಬಜೆಟ್ ಇದ್ದಿರೆ ಇನ್ನೂ ಜಾಸ್ತಿ ಮಾಡಿಸ್ತಾ ಇದ್ದೆ. ನನಗೆ ಕಂಪ್ನಿಯವರು ಒಂದು 30,000 ಕೊಟ್ಟಿದ್ರು ಅಷ್ಟೇ. 30,000 ಬಜೆಟಲ್ಲಿ ನನಗೆ ಕಂಪ್ನಿಯವ್ರು ಸ್ಪಾನ್ಸರ್ ಮಾಡಿದರು. ಮಿಕ್ಕಿದ್ದು ನಾನೇನು ಎಕ್ಸ್ಟ್ರಾ ಹಾಕ್ಸಿದ್ದೀನಿ, ಅವ್ರು ಆ್ಯಕ್ಚುಲಿ ನನಗೆ 3x8 ಕೊಟ್ಟಿದ್ರು. ಮುಂದ್ಗಡೆ 3, ಬ್ಯಾಕ್ ಸೈಡ್ 8 ಸ್ಪೀಡು. ಸೊ ನಾನು ಅದನ್ನ 2x9 ಮಾಡಿಸಿದ್ದೀನಿ. ಏನಕ್ಕೆ ಅಂದರೆ ಹಿಮಾಲಯನ್ ರೇಂಜಲ್ಲಿ ರೈಡ್ ಮಾಡುವಾಗ ಕಂಫರ್ಟ್ ಇರಲಿ ಅನ್ನೋ ಉದ್ದೇಶಕ್ಕೆ 2x9 ಮಾಡಿಸಿದ್ದೀನಿ. ಇದೇ ಥರ ಇನ್ನೂ ಬೇರೆ ಎಲ್ಲ ಅಪ್ಗ್ರೇಡ್ ಮಾಡಿಸ್ಬೋದು. ಏನು ರಿಮ್ ಇದೆ ಇವೆಲ್ಲ ಬೇಸಿಕ್ ರಿಮ್ಸು. ನಾವು ಇದರಲ್ಲೇ XMR ಒಳ್ಳೆ ಕ್ವಾಲಿಟಿ ರಿಮ್ಸ್ನೂ ಹಾಕ್ಸ್ಬೋದಿತ್ತು, ಮತ್ತು ಹಬ್ಬು ಚೇಂಜ್ ಮಾಡಿಸ್ಬೋದಿತ್ತು. ಅದಕ್ಕೆಲ್ಲ ನಾವು ಹಂಗೆಲ್ಲ ಮಾಡಿಸ್ತಾ ಹೋದರೆ ಸುಮಾರು 1 ಲಕ್ಷದವರೆಗೂ ಬಂದುಬಿಡುತ್ತೆ. ಸೊ ಅದಕ್ಕೆ ಈಗ ಇರಲಿ ಬಜೆಟಲ್ಲಿ ಇದಕ್ಕೆ ಒಂದು ಇನ್ನೂ ಸೈಕಲ್ಗೆ ಫುಲ್ 50,000 ಆಗುತ್ತೆ. ಈ ಸದ್ಯಕ್ಕೆ ಇದೇ ಸೈಕಲಲ್ಲಿ ರೈಡ್ ಮಾಡುವ ಸ್ವಲ್ಪ ದಿವಸ. ಮುಂದೆ ಒಂದಲ್ಲ ಒಂದು ದಿವಸ ಒಳ್ಳೆ ನನಗೆ ಮನಸ್ಸಿಗೆ ನನಗೆ ಬೇಕಾದಂಥ ನನ್ನ ಬಜೆಟ್ ನನಗೆ ಗೊತ್ತಿದೆ, ಒಂದು 2-2.5 ಲಕ್ಷ ಬಜೆಟ್ಗೆ ಒಳ್ಳೆ ಸೈಕಲ್ ಬರುತ್ತೆ. ಸೊ ಆ ಸೈಕಲ್ನು ರೆಡಿ ಮಾಡಿಸ್ತೀನಿ. ಈಗ ಸದ್ಯಕ್ಕೆ ಸೈಕಲ್ ನನಗಂತೂ ತುಂಬ ಕಂಫರ್ಟ್ ಅನ್ನಿಸ್ತಿದೆ ರೈಡಿಂಗ್ಗೆ ಎಲ್ಲದಕ್ಕೂ. ಈಗ ಹೋಗೋಣ, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಇದು ನನ್ನ ಸೈಕ್ಲಿಂಗ್ ಅನ್ಬಾಕ್ಸಿಂಗ್ ಮತ್ತು ಇದ್ರ ಸ್ಪೆಸಿಫಿಕೇಷನ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಕರ್ನಾಟಕ ಮಾತು.